ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಹುಟ್ಟಿನಿಂದಲೇ ರಂಗಭೂಮಿ ಕಲಾವಿದರಾಗಿ ಕನ್ನಡ ಚಿತ್ರರಂಗದಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಬೆಳ್ಳಿ ತೆರೆ, ಕಿರುತೆರೆ ಹೀಗೆ ಎಲ್ಲಾ ಕಡೆ ನಮ್ಮನ್ನ ರಂಜಿಸಿರುವಂತಹ ಹಿರಿಯ ಕಲಾವಿದ, ಹಾಗೆ 2010 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯ ಕಲಾವಿದ ನಟ MS ಉಮೇಶ್ ಹಾಗೆ ಸುಧಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ ಬನ್ನಿ. ನಮಸ್ಕಾರ ಹೇಮ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನಾನು ಹೇಳಿದ್ ಏನ್ ಅಡ್ಗೆ ಬೇಕಾದ್ರೆ ಮಾಡ್ತೀರಾ? ಮಾಡ್ತೀನಿ. ನನ್ಗೆ ಸುಧಾ ಅವ್ರು ಹೇಳಿದ್ರು ನೀವು ತುಂಬಾ ಸ್ವೀಟ್ ಚೆನ್ನಾಗಿ ಮಾಡ್ತೀರಾ ಅಂತ. ಹೌದೌದು. ಹೇಗೂ ನಿಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಇದೇ ಖುಷಿನಲ್ಲಿ ಕೋವಾ ಬಾತ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ನನ್ಗೆ ಹೇಳಿದ್ರು. ನನ್ಗೆ ಅದೇ ಅಡಿಗೆ ಮಾಡಿ ತೋರಿಸಿ. ಹೌದಾ? ಮಾಡಿ ತೋರ್ಸೋಣ. ಆದ್ರೆ ಕೋವಾ ಬಾತ್ಗೆ ನೀವೇನು ಇಂಗ್ರೀಡಿಯೆಂಟ್ಸ್ ತಂದಿಲ್ಲ? ನೀವೇನ್ ಯೋಚನೆ ಮಾಡಬೇಡಿ, ನನಗೆ ಸ್ವಲ್ಪ ಮ್ಯಾಜಿಕ್ ಗೊತ್ತು. ಮ್ಯಾಜಿಕ್ ಗೊತ್ತು. ನಾನು ಒಂದು ನಿಮಿಷದಲ್ಲಿ ಒಂದು ಸೆಕೆಂಡ್ ಅಲ್ಲಿ ಆ ಪದಾರ್ಥಗಳೆಲ್ಲ ಇಲ್ಲಿ ಬರೋ ಹಾಗೆ ಮಾಡ್ತೀನಿ. ಮಾಡ್ಲಾ? ಅಯ್ಯೋ, ನಾನೆಲ್ಲ ಒಂದು ನಿಮಿಷದಲ್ಲಿ ಅಡ್ಗೆ ಮಾಡ್ತೀನಿ ಅನ್ನೋ ತರ ಇಂಗ್ರೀಡಿಯೆಂಟ್ಸ್ ಬರುತ್ತಾ? ಆದ್ರೆ ಏನ್ ಪ್ರೇಮ ಮಾಡ್ಬೇಕಲ್ಲ, ಅದೆಲ್ಲ ಶ್ರಮ ಪಡ್ಬೇಕು. ಎಲ್ಲದಕ್ಕೂ ನಾವು ಶ್ರಮ ಪಡೆದ್ರೆ ಹಾಗೆ ಅಲ್ವಾ? ಅದ್ರಲ್ಲೂ ಶ್ರಮ ಇದೆ ಅಂತ ನಂಗೆ ಗೊತ್ತಿಲ್ಲ, ಮಾಡಿ ನೋಡೋಣ. ಮೊದಲು ಮ್ಯಾಜಿಕ್ ನಲ್ಲಿ ಈಗೆಲ್ಲ ತಂದ್ಬಿಡ್ತೀನಿ. ಅಂಡಾಕ ಅಜಂ ಅಬ್ಬುಕ ಹೊಸಂ ತೆರಳಿದ ಶಿಶೆ. ಓ ಮೈ ಗಾಡ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಮಿಡಿಯೇಟ್ ಆಗಿ. ಹೌದೌದು. ಏನ್ ತಿಳ್ಕೊಳ್ರಿ ನನ್ನ ಮ್ಯಾಜಿಕ್ ಅಂದ್ರೆ? ಅಯ್ಯೋ, ಒಂದೊಂದ್ಸತಿ ನಾನು ಮ್ಯಾಜಿಕ್ ಮಾಡಿದ್ರೆ ನಾನೇ ಇರಲ್ಲ. ಈಗ ಕೋವಾ ಬಾತ್ಗೆ ಬೇಕಾಗುವಂತಹ ಸಾಮಗ್ರಿಗಳು ಪ್ರತ್ಯಕ್ಷ ಆಗಿದೆ. ಹೌದು. ಸೊ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ನೀವು ಹೇಳ್ಬೇಕು. ಕೋವಾ, ಅನ್ನ, ಸಕ್ಕರೆ ಪುಡಿ, ತುಪ್ಪ, ಏಲಕ್ಕಿ ಘಮ ಘಮ ವಾಸನೆ ಬರೋದಕ್ಕೆ, ದ್ರಾಕ್ಷಿ, ಗೋಡಂಬಿ. ಇಷ್ಟಿದ್ರೆ ಕೋವಾ ಬಾತ್ ರೆಡಿ ಆಗ್ಬಿಡುತ್ತೆ. ಮೊದಲು ಬಾಣ್ಲೆ ಇಟ್ಬಿಟ್ಟು, ಚಿಕ್ಕ ಬಾಣ್ಲೆ ಇಟ್ಬಿಟ್ಟು ಗೋಡಂಬಿ ದ್ರಾಕ್ಷಿ. ಗೋಡಂಬಿ ದ್ರಾಕ್ಷಿ ಅಂದ್ರೆ ನನಗೆ ಬಹಳ ಇಷ್ಟ. ಹೌದಾ? ಅಗ್ನಿದೇವೋ ಭವ. ಬಾಣ್ಲಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸ್ವಲ್ಪ ಉರಿಯನ್ನು ಕಮ್ಮಿ ಇಡಬೇಕು. ಸ್ವಲ್ಪ ತುಪ್ಪವನ್ನು ಹಾಕಬೇಕು. ನಿಮ್ಮ ಕೈಯಿಂದನೇ ಶುರುವಾಗಿ. ಸ್ವಲ್ಪ ಕಾಯ್ತೆ, ಸ್ವಲ್ಪ ಚಮಚ ಕೊಡಿ. ಇಷ್ಟು ದೊಡ್ಡ ಕೊಟ್ಬಿಟ್ರಲ್ಲ. ಅದು ಹುರ್ಕೊಳಕ್ಕೆ ನಾನು ಹಾಕ್ತೀನಿ, ನೀವು ಹುರ್ಕೊಳ್ಳಿ. ಆಯ್ತು. ಗೋಡಂಬಿ. ಸ್ವಲ್ಪ ಇದು ಕೆಂಪಗಾದ್ರೆ ಬಹಳ ಚೆನ್ನಾಗಿರುತ್ತೆ. ಹೌದು, ಸ್ವಲ್ಪ ಕೆಂಪಗಾಗಬೇಕಷ್ಟೇ. ಯಾಕೆಂದ್ರೆ ನಾನು ಕೆಂಪಗಿದ್ದೀನಲ್ವಾ? ಹೌದು ಅಲ್ವಾ? ಹೌದು. ನನ್ನ ಹೆಂಡತಿ ನಾನು ಮೆಚ್ಕೊಂಡಿದ್ದು. ಗೋಡಂಬಿ ಕೆಂಪಾಯ್ತು, ಹಾಗೆ ಅವ್ರ ಮುಖನೂ ಕೆಂಪಾಯ್ತು. ದ್ರಾಕ್ಷಿ ಇದು ಸಾಕು ಅನ್ಸತ್ತಲ್ವಾ? ಸಾಕು. ಈಗ ಕೋವಾನ ಹಾಕಬೇಕು. ಕೋವಾ ಹಾಕ್ಲಾ? ಹಾಕಿ. ಸಾಕು. ಅದು ಸ್ವಲ್ಪ ಹೀಗೆ ಹುರಿದುಕೊಳ್ಳಬೇಕು. ಕೋವಾ ಬಾತ್ ಆಗಿರೋದ್ರಿಂದ ಫಸ್ಟ್ ನೀವು ಕೋವಾ ಇಂದಾನೆ ಶುರು ಮಾಡ್ತಾ ಇದ್ದೀರಾ. ನೀವು ಇಬ್ರು ಹೇಗ್ ಮದ್ವೆ ಆದ್ರಿ? ಅದು ಸಮರಸವೇ ಜೀವನ ಅಂತ ಹೇಳಿದಿಲ್ಲಮ್ಮ. ಇವಳು ನಾನು ಸುಮಾರು ನನಗೂ 9 ವರ್ಷ, ಅವಳಿಗೂ 9 ವರ್ಷ. ಅವಾಗ್ಲಿಂದಲೂ ನಾವು ಚಿಕ್ಕಂದಿನಿಂದಲೂ ಸ್ನೇಹ, ನಮಗೆ ಬಹಳ ಚಿಕ್ಕಂದಿನ ಸ್ನೇಹ. ಹಾಗೆ ನಂತರ ನಾನು ವಯಸ್ಸಿಗೆ ಬಂದ ಮೇಲೆ, ಆಕೆಯೂ ವಯಸ್ಸಿಗೆ ಬಂದ ಮೇಲೆ, ಅವಳು ಸಹ ನಾಟಕ ಕಮ್ಮಿರಿದ್ಲು, ನಾನು ನಾಟಕ ಕಮ್ಮಿರಿದ್ದೆ. ಒಳ್ಳೆ ನಟಿ ಆಕೆ ಕಾಲದಲ್ಲಿ, ನಟಿ. ನಾನು ಮದುವೆ ಆದ್ಮೇಲೆ ಆ ಪಾತ್ರ ಬಿಡಿಸ್ಬಿಟ್ಟೆ ನಾನು. ಸರಿ, ಆಮೇಲೆ ನೋಡ್ದೆ, ಸರಿ ಇಬ್ಬರು ಸ್ನೇಹಿತರು, ಯಾಕೆ ಮದ್ವೆ ಆಗ್ಬಿಡ್ಬಾರ್ದು ಅಂತ ಧೈರ್ಯವಾಗಿ ಅದು ಆಂಜನೇಯನ ಗುಡಿಗೆ ಹೋಗಿ, ಬ್ರಹ್ಮಚಾರಿ ಗುಡಿಗೆ ಹೋಗಿ ಇಬ್ಬರು ಮದ್ವೆ ಆಗ್ಬಿಟ್ಟು ಅವತ್ತಿಂದ ಮಾತಾಡ್ತಾ ಇಲ್ಲ ನೀವು. ಅವ್ರು ಹೇಳ್ತಾ ಇದಾರಲ್ಲ, ಸೀದೋಗ್ಬಿಡತ್ತಿದು. ಹೌದಾ? ಹಾಕ್ಬಿಡ್ತೀನಿ.
ಸ್ವೀಟ್ ಜಾಸ್ತಿ ಬೇಕಾ? ಸ್ವೀಟ್ ಜಾಸ್ತಿ ಪರವಾಗಿಲ್ಲ, ಯಾಕೆಂದ್ರೆ ನಾನು ತಿನ್ನಲ್ಲ ನೋಡಿ, ಪರವಾಗಿಲ್ಲ ಹಾಕ್ಬೋದು. ಹೌದಾ? ಯಾಕೆ? ಯಾಕೆ ಅಂತಂದ್ರೆ ಸ್ವೀಟು ತಿನ್ನಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ತುಪ್ಪ ಹಾಕಿ. ಆಹಾ, ಘೃತಂ ಸ್ವಾಹ, ಘೃತಂ ಸ್ವಾಹ. ಇದಕ್ಕೆ ಸ್ವಲ್ಪ ಈ ಏಲಕ್ಕಿ ಪುಡಿ ಟೇಸ್ಟ್ಗೆ, ಫ್ಲೇವರ್. ಹೌದೌದು, ಸ್ವಲ್ಪ ಹಾಕಿ. ಪರವಾಗಿಲ್ಲ. ಓಕೆ, ಸರ್ವಿಂಗ್ ಬೌಲ್ ತರಲಾ? ಒಳ್ಳೆ ಪರಿಮಳ ಬರ್ತಾ ಇದೆ. ಕೈಗುಣ ಸರ್, ಅದು ಕೈಗುಣ. ಹೌದಮ್ಮ, ನಮ್ದು ಮುಖ ಲಕ್ಷಣ, ಕೈಗುಣ, ಎಲ್ಲಾ ಗುಣಗಳು ಚೆನ್ನಾಗಿದೆ, ಎಲ್ಲ ಅದ್ಭುತ. ನನಗೆ ಒಂದು ದುರ್ಗುಣ ಇಲ್ಲದೆ ಇರೋದ್ರಿಂದ ನನ್ನ ವೈಫ್ ನನ್ನ ಕಟ್ಕೊಂಡಿದ್ದು. ಇದಕ್ಕೆ ಸ್ವಲ್ಪ ಗೋಡಂಬಿ ಅಲಂಕಾರ ಮಾಡ್ಬೇಕು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ. ತುಪ್ಪ ಹರಿತಾ ಇದೆ. ಇರ್ಲಿ, ಪರವಾಗಿಲ್ಲ. ಹೇಮಾ, ಈಗ ಕೋವಾ ಬಾತ್ ರೆಡಿ ಆಗಿದೆ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಂಗ್ ಮೇಲೋ ಬಿಟ್ಟಿ ಬಾ, ಇಲ್ಲಿ ಬಾ. ಇನ್ನು ನಾಚಿಕೆ ಅವ್ರು ಕೊಡು ತಗೊಳ್ಳಿ. ಕೋವಾ ಬಾತ್ ಘಮ ಘಮ, ಪ್ರೀತಿ, ಹಾಸ್ಯ, ರಸ ಭರಿತ ಘಮ ಘಮ ಕೋವಾ ಬಾತ್ ರೆಡಿ ಆಗಿದೆ. ಬಿಸಿ ಬಿಸಿ ಘಮ ಘಮ ಅಂತ ಇರೋ ಕೋವಾ ಬಾತ್ ರೆಡಿ ಆಗಿದೆ. ಖೋವಾ ಬಾತ್ ಬೇಕಾಗುವ ಸಾಮಗ್ರಿಗಳು: ಖೋವಾ, ಅನ್ನ, ಸಕ್ಕರೆ ಪುಡಿ, ತುಪ್ಪ, ಏಲಕ್ಕಿ ಪುಡಿ, ದ್ರಾಕ್ಷಿ ಮತ್ತು ಗೋಡಂಬಿ. ಮಾಡುವ ವಿಧಾನ: ಬಾಣಲೆಗೆ ಖೋವಾನ ಸಕ್ಕರೆ ಪುಡಿ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ ದ್ರಾಕ್ಷಿ ಗೋಡಂಬಿಯಿಂದ ಅಲಂಕರಿಸಿದ್ರೆ ಖೋವಾ ಬಾತ್ ಸವಿಯಲು ಸಿದ್ಧ.